ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಯಾರಿಗೆ ನವ ಯುವಕರ ಥರ ಇರಲಿಕ್ಕೆ ಇಷ್ಟ ಇಲ್ಲ 100 ವರ್ಷ ಆದ್ರೂ ಎಲ್ರಿಗೂ ಇಷ್ಟ ಇದೆ. ಹಾಗಿದ್ರೆ ಏನು ಮಾಡಬೇಕು? ಅದಕ್ಕೆ ಬಹಳ ಮುಖ್ಯವಾದಂತಹ ಅಂಶ ಯಾವುದು? ಯಾವುದನ್ನೆಲ್ಲ ಮಾಡಿದರೆ ನಾವು ನವ ಯುವಕರಂತೆ ಯುವತಿಯರಂತೆ 100 ಕಾಲ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇರಲಿಕ್ಕೆ ಸಾಧ್ಯ ಅನ್ನೋ ವಿಚಾರವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೇನೆ. ಆಯುರ್ವೇದದಲ್ಲಿ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕಿಂತನೂ ಕಾಯಿಲೆಗಳು ಬರದ ಹಾಗೆ ನೋಡ್ಕೊಳ್ಳಲಿಕ್ಕೆ ಹೆಚ್ಚಿನ ಮಹತ್ವ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದರೆ ಸ್ವಾಸ್ಥ್ಯನಾಗಿರುವಂತಹ ಮನುಷ್ಯನ ಸ್ವಾಸ್ಥ್ಯತೆಯನ್ನ ಅದೇ ರೀತಿ ಕಾಪಾಡುವುದು. ಆತುರಸ್ಯ ವಿಕಾರ ಪ್ರಶಮನಂ ಅಂದರೆ ಯಾರಿಗೆ ಕಾಯಿಲೆ ಬಂದಿದೆಯೋ ಅವನ ಕಾಯಿಲೆಯನ್ನ ವಿಕಾರವನ್ನ ಪ್ರಶಮನಗೊಳಿಸುವುದು. ಮೊದಲು ಬರೋದು ಶ್ಲೋಕದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದರೆ ಆರೋಗ್ಯವಂತ ಮನುಷ್ಯನ ಆರೋಗ್ಯವನ್ನ ಯಥಾಸ್ಥಿತಿ ಕಾಪಾಡೋದಕ್ಕೆ ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಪ್ರಯಾರಿಟಿ ಕಾಯಿಲೆಗಳನ್ನು ವಾಸಿ ಮಾಡೋದು. ಸೊ ಈ ಅಂಶವನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ 100 ಕಾಲ ಆರೋಗ್ಯವಾಗಿ ಇರಬೇಕು ಅಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ, ಸುಶ್ರುತ ಸಂಹಿತೆ ಸೂತ್ರಸ್ಥಾನ 24ನೇ ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವುದು ಏನಪ್ಪಾ ಅಂತಂದ್ರೆ, ಸ್ನೇಹನ ಅಥವಾ ಅಭ್ಯಂಗನ ಅಥವಾ ಆಯಿಲ್ ಬಾತ್. ಗೊತ್ತಾಯ್ತಲ್ಲ, ಆಯಿಲ್ ಬಾತ್, ಆಯಿಲ್ ಮಸಾಜ್ ಅನ್ನ ಮಾಡ್ಕೊಂಡು ಆಯಿಲ್ ಬಾತ್ ಮಾಡುವುದು. ಸ್ನೇಹನ ಅಂದ್ರೂ ಒಂದೇ, ಅಭ್ಯಂಗ ಸ್ನಾನ ಅಂದ್ರೂ ಒಂದೇ. ಸ್ನೇಹನ ಅಂತ ಯಾಕೆ ಬಂತು? ಸ್ನೇಹ ಅಂದ್ರೆ ಏನು? ಯಾರು ನಿಮ್ಮನ್ನ ನೀವು ಪ್ರೀತಿಸ್ತಿರೋ, ಯಾರು ನಿಮ್ಮನ್ನ ನೀವು ಫ್ರೆಂಡ್ ತರ ಟ್ರೀಟ್ ಮಾಡ್ತಿರೋ. ಸ್ನೇಹ ಅಂದ್ರೆ ಏನು? ಗೆಳೆತನ. ಸ್ನೇಹ ಅಂದ್ರೆ ಏನು? ಪ್ರೀತಿ. ಸ್ನೇಹ ಅಂದ್ರೆ ಏನು? ಪ್ರೇಮ. ಎಲ್ಲದಕ್ಕೂ ಮುಖ್ಯವಾಗಿ ಮೊಟ್ಟ ಮೊದಲನೆಗೆ ಬೇಕಾಗಿರೋದು ಸ್ನೇಹ. ಯಾರು ನಿಮ್ಮನ್ನ ನೀವು ಸ್ನೇಹಿತನಾಗೆ ಟ್ರೀಟ್ ಮಾಡ್ತಿರೋ ಅವರು ಈ ಸ್ನೇಹನವನ್ನ ಮಾಡ್ಕೊಂಡ್ಲೇಬೇಕು. ಸ್ನೇಹನ ಅಂತಂದ್ರೆ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿ ಮಸಾಜ್ ಮಾಡುವಂತಹದ್ದು. ಇದು ಹಿಂದಿನ ಕಾಲದಲ್ಲಿ ಸ್ನಾನ ಅಂತ ಇರಲೇ ಇಲ್ಲ. ಸ್ನಾನ ಅಂದ್ರೆ ಅಭ್ಯಂಗ ಸ್ನಾನ ಅಂತಾನೆ ಅರ್ಥ. ಸ್ನಾನ ಅಂದ್ರೆ ಎಣ್ಣೆ ಹಚ್ಕೊಂಡ್ಲೇಬೇಕು ಅಂತಾನೆ ಅರ್ಥ. ಹಳೆ ಕಾಲದ ಬಾತ್ರೂಮ್ಗಳನ್ನ ನೋಡಿ, ನಿಮಗೆ ಅಲ್ಲಿ ಜಾರಿಕೆ ಇರ್ತಾ ಇತ್ತು. ಒಂದು ಮೂಲೆಯಲ್ಲಿ ಸಿಗೆ ಪುಡಿ ಕಾಣೋದು, ಒಂದು ಮೂಲೆಯಲ್ಲಿ ಚಿಜ್ಜಿಲು ಪುಡಿ ಕಾಣೋದು, ಇನ್ನೊಂದು ಮೂಲೆಯಲ್ಲಿ ಬೇವಿನ ಸೊಪ್ಪು ಕಾಣೋದು, ಇನ್ನೊಂದು ಮೂಲೆಯಲ್ಲಿ ಬಟ್ಲಲ್ಲಿ ಕೊಬ್ಬರಿ ಎಣ್ಣೆನೋ ಹರಳೆಣ್ಣೆನೋ ಎಳ್ಳೆಣ್ಣೆನೋ ಅಥವಾ ಬಾದಾಮಿ ಎಣ್ಣೆನೋ ಎಣ್ಣೆಗಳಿರೋದು. ಬಾತ್ರೂಮಲ್ಲಿ ಜಾರಿಕೆ ಇರೋದು ಯಾವಾಗಲೂ. ಯಾಕೆ? ದಿನನಿತ್ಯ ಎಣ್ಣೆ ಸ್ನಾನ ಮಾಡುವಂತಹ ವಾಡಿಕೆ. ಇವತ್ತಿನ ಬಾತ್ರೂಮ್ಗಳನ್ನ ನೋಡಿ, ಎಲ್ಲೂ ಜಾರಿಕೆ ಇಲ್ಲ. ಶಾಂಪೂ, ಸೋಪು, ಪೇಸ್ಟು, ಡಿಟರ್ಜೆಂಟ್ಗಳು, ಪರ್ಫ್ಯೂಮ್ಗಳು, ಲೋಷನ್ ಗುಳಿಗೆಗಳು, ಆಸಿಡ್ಗಳು ಇವೇ ಬಾತ್ರೂಮಲ್ಲಿ ಕಾಣೋದು. ಎಲ್ಲೆಲ್ಲೂ ಜಾರಿಕೆ ಇಲ್ಲ. ಅವತ್ತಿನ ಬಾತ್ರೂಮ್ಗೂ ಇವತ್ತಿನ ಬಾತ್ರೂಮ್ಗೂ ಯಾಕೆ ಇಷ್ಟೊಂದು ವ್ಯತ್ಯಾಸ ಅಂತಂದ್ರೆ, ಇವತ್ತು ಯಾರೂ ಕೂಡ ಎಣ್ಣೆಯ ಸ್ನಾನವನ್ನ ಮಾಡ್ತಾ ಇಲ್ಲ. ಎಣ್ಣೆಯನ್ನ ಸ್ನಾನವನ್ನ ಬಿಟ್ಟರು ಮುಖದ ಚರ್ಮ ಅಥವಾ ಮೈಯಿನ ಚರ್ಮ ಒಣಗ್ತದೆ ಅಂತೇಳಿ ಮಾಯಿಶ್ಚರೈಸರ್ ಅನ್ನ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ಇನ್ನೇನೇನೋ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಮಾಯಿಶ್ಚರೈಸರ್ ದೇಹದಿಂದ ಹೊರಗೆ ಹೋಗೋಕ್ಕೆ ಯಾಕೆ ಕಾರಣ? ಎಣ್ಣೆಯನ್ನ ಹಚ್ಚೋದನ್ನ ಬಿಟ್ವಿ, ದೇಹದಲ್ಲಿ ವಾತ ಪ್ರಕೋಪ ಆಯಿತು, ಚರ್ಮ ಸುಕ್ಕಾಯ್ತು, ನೀರಿನಂಶ ಹೊರಗೋಯ್ತು, ಚರ್ಮ ಡ್ರೈ ಆಯಿತು. ಅದನ್ನು ಉಳಿಸ್ಕೊಳಕ್ಕೆ ಮಾಯಿಶ್ಚರೈಸರ್ ಅನ್ನ ಹಚ್ಕೊಳ್ಳೋದು. ಇದು ಬೇಕಾ? ಹಂಗಾರೆ ಈ ಸ್ನೇಹನವನ್ನ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ? ಸುಶ್ರುತ ಸಂಹಿತೆಯ ಪ್ರಕಾರ, ವಾಗ್ಭಟರ ಪ್ರಕಾರ, ಅಷ್ಟಾಂಗ ಹೃದಯದ ಮತ್ತು ಅಷ್ಟಾಂಗ ಸಂಗ್ರಹದ ಪ್ರಕಾರ ಏನೆಲ್ಲ ಹೇಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಸ್ನೇಹನ ಅಭ್ಯಂಗ ಮಾಡುವುದರಿಂದ ಮೊಟ್ಟ ಮೊದಲನೆಯ ಪ್ರಯೋಜನ ಏನಪ್ಪಾ ಅಂತಂದ್ರೆ, ಜರಾಹರ ಅಂತ ಹೇಳಲಾಗಿದೆ. ಸಂಸ್ಕೃತದಲ್ಲಿ ಜರಾಹರ ಅಂತಂದ್ರೆ, ಜರ ಅಂದ್ರೆ ವಯಸ್ಸು ಬಯಾಲಜಿಕಲ್ ವಯಸ್ಸು ಆದ್ರೂ ಕೂಡ ವಯಸ್ಸು ಆಗದಂತೆ ಕಾಣುವುದಕ್ಕೆ ಈ ಸ್ನೇಹನ ಅಭ್ಯಂಗ ಬಹಳ ಮುಖ್ಯ. ಗೊತ್ತಾಯ್ತಲ್ಲ? ಜರಾಹರ. ಎರಡನೆಯದು ಶ್ರಮಾಹರ. ಯಾರಿಗೆ ಸುಸ್ತಾಗ್ತದೆ,
ಯಾರು ಶ್ರಮವನ್ನ ಪಡ್ತಾರೆ, ಯಾರು ದೈಹಿಕವಾಗಿ ದಂಡಿಸ್ತಾರೆ, ಯಾರು ಕೂಲಿ ಕಾರ್ಮಿಕರಿದ್ದಾರೆ, ದೇಹವನ್ನ ಪಳಗಿಸಿ ದೇಹವನ್ನ ಕುಸ್ತಿಪಟುಗಳು, ಕರಾಟೆ ಪಟುಗಳು, ಅಥ್ಲೆಟಿಕ್ಸು ಇವರೆಲ್ಲರೂ ಕೂಡ ಶ್ರಮ ಆಗ್ತದಲ್ಲ, ಆ ಶ್ರಮವನ್ನ ಹರ ಮಾಡಬೇಕು ಅಂತಂದ್ರೆ ಸ್ನೇಹ ಅಭ್ಯಂಗ ಬಹಳ ಮುಖ್ಯ. ನೆಕ್ಸ್ಟ್ ಪಾಯಿಂಟ್, ವಾತಾಹರ. ಯಾರ ದೇಹದಲ್ಲಿ ವಾತ ಜಾಸ್ತಿ ಆಗ್ಬಿಟ್ಟು ಕೀಲು ನೋವುಗಳು ಬರ್ತದೆ, ವಾಯು ಸಂಧಿವಾತ ಅಂತ ಹೇಳ್ತಾರೆ, ಈ ತರದ ಸಮಸ್ಯೆಗಳು ಕಾಡ್ತವೆ, ಇದು ವಾತಹರ ಆಗಿರೋದ್ರಿಂದ ಆಯಿಲ್ ಬಾತ್ ಇದು ವಾತಹರವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ ಸುಶ್ರುತ ಸಭೆಯಲ್ಲಿ ಉಲ್ಲೇಖ. ಆಮೇಲೆ ದೃಷ್ಟಿ ಪ್ರಸಾದಕ ಅಂದ್ರೆ ದೃಷ್ಟಿ, ಕಣ್ಣಿನ ದೃಷ್ಟಿಯ ದೋಷ ಏನಾದರೂ ಇದ್ದಿದ್ದೇ ಆದಲ್ಲಿ, ಶಾರ್ಟ್ ಸೈಟ್ ಆಗ್ಬೋದು, ಲಾಂಗ್ ಸೈಟ್ ಆಗ್ಬೋದು, ಇತ್ಯಾದಿ ಇತ್ಯಾದಿ ಕಣ್ಣಿನ ಸಮಸ್ಯೆಗಳಿಗೆ ಈ ಅಭ್ಯಂಗ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ, ಅನುಕೂಲಕಾರಕ. ಅದರಲ್ಲೂ ಕೂಡ ಅಭ್ಯಂಗದಲ್ಲಿ ಪಾದಾಭ್ಯಂಗ ಅಂತಂದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಪಾದಾಭ್ಯಂಗವನ್ನ ಮಾಡಿದ್ದೇ ಆದಲ್ಲಿ ಅಂದ್ರೆ ಅಂಗಾಲಿಗೆ ಎಣ್ಣೆಯನ್ನ ಹಚ್ಚಿ ತಿಕ್ಕಿದ್ದೇ ಆದಲ್ಲಿ ಅದು ಕಣ್ಣಿಗೆ ದೃಷ್ಟಿ ಪ್ರಸಾದಕ, ಕಣ್ಣಿಗೆ ಸ್ಟ್ರೆಂತ್ ಅನ್ನ ಕೊಡ್ತದೆ, ದೃಷ್ಟಿ ದೋಷಗಳಿದ್ರೆ ನಿವಾರಣೆ ಮಾಡ್ತದೆ. ನೆಕ್ಸ್ಟ್ ಪುಷ್ಟಿಕಾರಕ, ದೇಹಕ್ಕೆ ಶಕ್ತಿಯನ್ನ ಪುಷ್ಟಿಯನ್ನ ಕೊಡ್ತದೆ ಈ ಅಭ್ಯಂಗ. ನೆಕ್ಸ್ಟ್ ಆಯುಷ್ಕರ, ಆಯುಷ್ಯನ್ನ ವೃದ್ಧಿ ಮಾಡಬೇಕು, ಪೂರ್ಣಾಯು ನೀವು ಜೀವಿಸಬೇಕು. ಬರೀ ಜೀವಿಸೋದಷ್ಟೇ ಅಲ್ಲ, ಆರೋಗ್ಯಕರವಾಗಿ ಸುಂದರವಾದ ಜೀವನವನ್ನ ನಡೆಸಬೇಕು ಪೂರ್ಣಾಯುವಾಗಿ ಅಂತಂದ್ರೆ ಈ ಅಭ್ಯಂಗವನ್ನ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸ್ವಪ್ನಕಾರಕ. ಸ್ವಪ್ನ ಅಂತಂದ್ರೆ ವೀಕ್ಷಕರೇ ಕನಸು ಅಲ್ಲ, ಸಂಸ್ಕೃತದಲ್ಲಿ ಸ್ವಪ್ನ ಅಂತಂದ್ರೆ ನಿದ್ರೆ. ಸ್ವಯಂ ಅಪ್ನ, ನಿದ್ರೆಗೆ ಸ್ವಪ್ನ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರೆ ನಿಮ್ಮ ಸ್ವಂತದ್ದೇನಾದ್ರೂ ಇದೆ ಅಂತಂದ್ರೆ ನಿದ್ದೆ ಮಾತ್ರ. ನಿಮ್ಮಲ್ಲಿರುವಂತಹ ಹಣವನ್ನ ಯಾರಾದ್ರೂ ದೋಚಬಹುದು, ನಿಮ್ಮಲ್ಲಿರುವಂತಹ ವಸ್ತುಗಳನ್ನ ಯಾರಾದ್ರೂ ಕಸ್ಕೋಬಹುದು, ನಿಮ್ಮಲ್ಲಿರುವಂತಹ ಆಹಾರವನ್ನ ಕಸ್ಕೊಂಡು ಯಾರಾದ್ರೂ ತಿನ್ಬಹುದು, ಆದರೆ ನಿದ್ದೆ ಮಾತ್ರ ನಿಮ್ಮದೇ. ನಿದ್ದೆಯನ್ನ, ನಿಮ್ಮ ನಿದ್ದೆಯನ್ನ ಬೇರೆಯವ್ರು ಕಸ್ಕೊಳಕ್ಕಾಗಲ್ಲ, ನಿಮಗೆ ನಿದ್ದೆ ಬರಲಿಲ್ಲ ಅಂದ್ರೆ ಬೇರೆಯವರಿಂದ ಇಸ್ಕೊಂಡು ನೀವು ಅನುಭವಿಸಕ್ಕಾಗಲ್ಲ. ಸ್ವಯಂ ಅಪ್ನ, ನಿಮ್ಮ ಸ್ವಂತದ್ದು ಅಂತ ಏನಾದ್ರೂ ಇದ್ದಿದ್ರೆ ಆದ್ರೆ ಅದು ಸ್ವಪ್ನ ಅಥವಾ ನಿದ್ರೆ. ನಿದ್ರೆ ಬರ್ತಾ ಇಲ್ವಾ, ಅಭ್ಯಂಗ ಸ್ನೇಹನವನ್ನ ಮಾಡ್ಕೊಳ್ಳಿ, ಒಳ್ಳೆ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡಿ. ಯಾಕೆ ನಿದ್ದೆ ಬರಲ್ಲ ಕೇಳಿ, ಗೊತ್ತಾಯ್ತು. ನೆಕ್ಸ್ಟ್ ಗ್ಲೋಯಿಂಗ್ ಸ್ಕಿನ್, ಚರ್ಮದ ಕಾಂತಿಯನ್ನ ಹಿಮ್ಮಡಿಸ್ಬೇಕು, ಮುಮ್ಮಡಿಸ್ಬೇಕು, ನಾಲ್ಮಡಿಸ್ಬೇಕು. ಚರ್ಮ ಪ್ರಭೆಯುಕ್ತವಾಗಬೇಕು, ಮುಖದ ಮೇಲೆ ಕಾಂತಿ ಬರಬೇಕು, ಪ್ರಭೆ ಬರಬೇಕು ಅಂತಂದ್ರೆ ಸ್ನೇಹ ಮತ್ತು ಅಭ್ಯಂಗವನ್ನ ಮಾಡ್ಕೊಳ್ಳಿ ಅಂತೇಳಿ ಸುಶ್ರುತ ಸಂಹಿತೆಯಲ್ಲಿ. ಆಮೇಲೆ ಕ್ಲೇಶ ಸಹತ್ವ ಅಂತ ಹೇಳಿದ್ದಾರೆ. ಕ್ಲೇಶ ಸಹತ್ವ ಅಂತಂದ್ರೆ ಈಗೇನು ಎನರ್ಜಿ ಇದೆಯಲ್ಲ ಅದನ್ನ 2 ಟೈಮ್ಸ್ ಮತ್ತು 3 ಟೈಮ್ಸ್ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಈ ಅಭ್ಯಂಗವನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಅಭಿಘಾತ ಸಹತ್ವ ಅಂದ್ರೆ ಹಿಂದಿನ ಕಾಲದಲ್ಲಿ ಸೈನಿಕರಿಗೆ ಆಗಲಿ, ರಾಜ ಮಹಾರಾಜರಿಗೆ ಆಗಲಿ ಬರೀ ಯುದ್ಧ ಮಾಡೋದಷ್ಟೇ ಅಲ್ಲ, ಬರೀ ಬಾಡಿ ಬಿಲ್ಡಿಂಗ್ ಮಾಡೋದಷ್ಟೇ ಅಲ್ಲ, ಬರೀ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳಕ್ಕಷ್ಟೇ ಅಲ್ಲ, ಕ್ಲೇಶ ಸಹತ್ವ. ಒಂದು ವೇಳೆ ಹೊಡೆತ ಬಿದ್ರೆ, ಒಂದು ವೇಳೆ ಆಘಾತಗಳಾದ್ರೆ, ಒಂದು ವೇಳೆ ದೇಹದಲ್ಲಿ ಗಾಯಗಳಾದ್ರೆ, ದೇಹಕ್ಕೆ ಏನಾದರೂ ಘಾಸಿ ಆದ್ರೆ ಆ ನೋವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ, ಕ್ಲೇಶ ಸಹತ್ವ, ನೋವನ್ನ ಟಾಲರೇಟ್ ಮಾಡುವಂತಹ ಶಕ್ತಿಯನ್ನ ಈ ಅಭ್ಯಂಗ ಸ್ವೇದ ಕೊಡ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವಾತ ಪಿತ್ತ ಹರ ಅಂದ್ರೆ ದೇಹದಲ್ಲಿ ವಾತ ಏನಾದ್ರು ವೃದ್ಧಿ ಆಗಿತ್ತು, ದೇಹ ರೂಕ್ಷತೆಗಾಗ್ತಾ ಇದೆ, ದೇಹ ಒಣಕೊಂಡಿದೆ ಅಂತಂದ್ರೆ, ಮತ್ತು ಪಿತ್ತ ದೇಹದಲ್ಲಿ ಹೀಟ್ ಜಾಸ್ತಿ ಆಗಿತ್ತು ಅಂದ್ರೆ, ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಆಗಿತ್ತು ಅಂತಂದ್ರೆ, ಅಲ್ಲಿ ಇಲ್ಲಿ ಅಂಗ ಇವು ಅಂಗಾಲು ಉರಿತದೆ, ಮೈಯೆಲ್ಲ ಉರಿತದೆ ಅಂತಂದ್ರೆ ವಾತ ಮತ್ತು ಪಿತ್ತಹರ, ವಾತ ಮತ್ತು ಪಿತ್ತದ ಅಂಶಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಸ್ನೇಹ ಮತ್ತು ಅಭ್ಯಂಗ ಸ್ವೇದ ನಿಮಗೆ ಸಹಾಯಕಾರಕ ಮತ್ತು ಶಕ್ತಿವರ್ಧಕ. ಈ ಆಯಿಲ್ ಬಾತ ಮಾಡೋದ್ರಿಂದ ನಿಮಗೆ ಶಕ್ತಿ ಬರ್ತದೆ. ಈ ಎಲ್ಲ ಪಾಯಿಂಟ್ಸ್ಗಳು, ಈ ಎಲ್ಲ ಅನುಕೂಲಗಳು, ಈ ಎಲ್ಲ ಬೆನಿಫಿಟ್ಸ್ಗಳು ನಿಮಗೆ ಸ್ನೇಹವನ್ನ ಅಥವಾ ಫುಲ್ ಬಾಡಿ ಮಸಾಜ್ ಅನ್ನ ಮಾಡಿಕೊಂಡು ಸ್ನಾನವನ್ನ ಮಾಡೋದ್ರಿಂದ ನಿಮಗೆ ಬರ್ತದೆ. ಹಂಗಾದ್ರೆ ಯಾರ್ಯಾರು ಯಾವ ಯಾವ ಎಣ್ಣೆಯನ್ನ ಉಪಯೋಗ ಮಾಡಬೇಕು? ಎಲ್ರಿಗೂ ಒಂದೇ ತರ ಎಣ್ಣೆನಾ? ಮಕ್ಕಳಿಗೂ ಅದೇ ಎಣ್ಣೆ, ಯುವಕರಿಗೂ ಅದೇ ಎಣ್ಣೆ, ದಪ್ಪ ಇರೋರಿಗೂ ಅದೇ ಎಣ್ಣೆ, ತಳ್ಳಗಿರೋರಿಗೂ ಅದೇ ಎಣ್ಣೆ? ನೋ. ಯಾರಿಗೆಲ್ಲ ವಾತ ಪ್ರಕೋಪ ಇದೆ, ಯಾರು ತಳ್ಳಗಿದ್ದಾರೆ, ಯಾರ ಚರ್ಮ ರೂಕ್ಷತೆಯಿಂದ ಉಂಟಾಗಿ ಅಂದ್ರೆ ಮೈಯೆಲ್ಲ ಒಣಕೊಂಡಿದೆ ಅಂತವರು ತಿರತ್ತೈಲವನ್ನ ಉಪಯೋಗ ಮಾಡಬೇಕು.
ತಿಲತೈಲ ಅಂತಂದ್ರೆ ಯಾವುದು? ತೈಲಗಳ ರಾಜ. ಎಳ್ಳು ಎಣ್ಣೆಯನ್ನ ವಾತ ಪ್ರಕೃತಿ ಇರುವಂತಹ ಪುರುಷರು ಉಪಯೋಗ ಮಾಡಬೇಕು. ನೆಕ್ಸ್ಟ್ ಪಿತ್ತ ಪ್ರಕೃತಿ ಅಂದ್ರೆ ಯಾರಿಗೆ ಹೀಟ್ ಜಾಸ್ತಿ ಇದೆ, ಯಾರಿಗೆ ಕೋಪ ಜಾಸ್ತಿ ಬರ್ತದೆ, ಯಾರಿಗೆ ಚರ್ಮದಲ್ಲಿ ಅಂಗೈಯಲ್ಲಿ ಅಂಗಾಲಲ್ಲಿ ಉರಿ ಇರ್ತದೆ ಅಂತಹವರು ಕೊಬ್ಬರಿ ಎಣ್ಣೆಯನ್ನ ಉಪಯೋಗ ಮಾಡಬೇಕು. ಯಾರಿಗೆ ಕಫ ಜಾಸ್ತಿ ಇದೆಯಾ, ಯಾರಿಗೆ ತಿರ್ಗಾ ಶೀತ ಆಗ್ತದೆ ಅಂತಹವರು ಸಾಸಿವೆ ಎಣ್ಣೆಯನ್ನ ಮಸಾಜಿಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟೊತ್ತು ಮಸಾಜ್ ಮಾಡಬೇಕು? ಕೇವಲ 5 ನಿಮಿಷ ಮಸಾಜ್ ಮಾಡಿದ್ರೆ ಸಾಕು. 5 ನಿಮಿಷ ಮಸಾಜ್ ಮಾಡಿ 15 ನಿಮಿಷ ದೇಹದ ಮೇಲೆ ಇರ್ಲಿಕ್ಕೆ ಬಿಡಬೇಕು ಆ ಎಣ್ಣೆಯನ್ನ. ಹಂಗಾರೆ ಹೆಂಗೆ ಮಸಾಜ್ ಮಾಡಬೇಕು? ನೀವು ಎಲ್ಲೇ ಮಸಾಜ್ ಮಾಡಿದ್ರು ಕೂಡ ಅದು ಹೃದಯದ ಕಡೆಗೆ ಬರಬೇಕು. ಫಾರ್ ಎಕ್ಸಾಂಪಲ್, ಈ ಕೈನ ಮಸಾಜ್ ಮಾಡ್ತಾ ಇದೀವಿ ಅಂತಂದ್ರೆ ಇದು ಈ ತರ ಸ್ಟ್ರೋಕ್ಸ್ ಹೃದಯದ ಕಡೆಗೆ ಫ್ಲೋ ಆಗಬೇಕು. ಈ ರೀತಿ ಕಾಲು ಕೆಳಗಿಂದ ಮೇಲಕ್ಕೆ ಹೃದಯದ ಕಡೆಗೆ, 2 ಕಾಲು ಕೆಳಗಿಂದ ಮೇಲಕ್ಕೆ, ಹೊಟ್ಟೆ ಇಲ್ಲಿಂದ ಏನೇ ಮಾಡಿದರೂ ಕೂಡ ಅದು ಹೃದಯದ ಕಡೆಗೆ ಬರಬೇಕು ಮಸಾಜ್. ಸ್ಟ್ರೋಕ್ಸ್ ಮತ್ತು ಈ ಗಂಟುಗಳಲ್ಲಿ ಕೀಲುಗಳಲ್ಲಿ ಸರ್ಕ್ಯುಲರ್ ಈ ತರ ವೃತ್ತಾಕಾರದಲ್ಲಿ, ಕ್ಲಾಕ್ ವೈಸ್ ವೃತ್ತಾಕಾರದಲ್ಲಿ ನೀವು ಮಸಾಜ್ ಮಾಡಬೇಕು. ಇದು ಮಸಾಜ್ ಮಾಡಿಕೊಳ್ಳುವಂತಹ ವಿಧಿ ವಿಧಾನ. ಯಾವ ಸಮಯದಲ್ಲಿ ಮಸಾಜ್ ಮಾಡಬೇಕು, ಯಾವ ಸಮಯದಲ್ಲಿ ಎಣ್ಣೆಯನ್ನು ಹಚ್ಕೋಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಮಲ ವಿಸರ್ಜನೆ ಇತ್ಯಾದಿ ನಿತ್ಯ ಕರ್ಮಗಳೆಲ್ಲ ಆದ ಮೇಲೆ ವ್ಯಾಯಾಮ ಮಾಡುವುದಕ್ಕಿಂತ ಮುಂಚೆ ನೀವು ಆಯಿಲ್ ಎಣ್ಣೆಗೆ ಹಚ್ಕೋಬೇಕು. ನಂತರ ವ್ಯಾಯಾಮವನ್ನ ಮಾಡಬೇಕು. ಅದ ನಂತರ ಎಂಥ ನೀರಲ್ಲಿ ಸ್ನಾನ ಮಾಡಬೇಕು? ಉಗುರು ಬೆಚ್ಚನ ನೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕೆ ನೀವು ಸೋಪನ್ನ ಬಳಕೆ ಮಾಡಬೇಕಾ? ಖಂಡಿತವಾಗೂ ನೀವು ಸೋಪನ್ನ ಬಳಕೆ ಮಾಡಬಾರದು. ಕಡಲೆ ಹಿಟ್ಟಿನಿಂದ ತಗೊಂಡು ಉದ್ವರ್ತನ ಅಂತ ಹೇಳ್ತಾರೆ. ಒಣ ಕಡಲೆ ಹಿಟ್ಟನ್ನು ತಗೊಂಡು ಮೈ ತುಂಬ ತಗೊಂಡು ಉಜ್ಜಿದಾಗ ಏನಾಗ್ತದೆ, ಆ ಎಣ್ಣೆ ಅಂಶ ಎಲ್ಲವೂ ಕೂಡ ಕಡಲೆ ಹಿಟ್ಟು ಹೀರ್ಕೊಂಡು ಹೊರಗಡೆ ಬಂದ್ಬಿಡ್ತದೆ. ಮೈಯು ಕೂಡ ಸ್ಮೂತ್ ಆಗ್ತದೆ, ಚರ್ಮ ಸಾಫ್ಟ್ ಆಗ್ತದೆ. ಈ ತರ ನಿಮ್ಗೆ ಗೊತ್ತಾಯ್ತಲ್ಲ, ನವ ಯುವಕರಾಗಿರ್ಬೇಕು ಅಂತಂದ್ರೆ ಎಣ್ಣೆಯ ಸ್ನಾನವನ್ನ ಮಾಡಬೇಕು. ಎಣ್ಣೆಯನ್ನ ಸ್ನಾನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಣ್ಣೆಯ ಸ್ನಾನವನ್ನ ಯಾರ್ಯಾರು ಯಾವ್ಯಾವ ಪ್ರಕೃತಿಯವರು ಯಾವ್ಯಾವ ಎಣ್ಣೆಯನ್ನು ಉಪಯೋಗ ಮಾಡಬೇಕು ಅಂತ ಹೇಳಿದ್ದಾಯ್ತು. ಯಾವ ಸಮಯದಲ್ಲಿ ಮಾಡಬೇಕು? ಬೆಳಗ್ಗೆ ಮಾಡಬೇಕು. ಬಿಸಿನೀರ ತಣ್ಣೀರ? ಉಗುರು ಬೆಚ್ಚನೆಯ ನೀರು. ಆಮೇಲೆ ಹಚ್ಚಿ ತೊಳಿಲಿಕ್ಕೆ ಸೋಪ ಅಥವಾ ಏನು ಕಡಲೆ ಹಿಟ್ಟನ್ನು ಬಳಕೆ ಮಾಡಬೇಕು. ಎಲ್ಲದೂ ಕೂಡ ಕೂಲಂಕುಷವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸದೇ ಆಗಿದ್ದಲ್ಲಿ, ನಿಜವಾಗ್ಲೂ ನಿಮ್ಮನ್ನ ನೀವು ಸ್ನೇಹಿತ ಅಂತ ಭಾವಿಸದೇ ಆದಲ್ಲಿ ಸ್ನೇಹನವನ್ನ ಮಾಡ್ಕೊಳ್ಳಿ, ಅಭ್ಯಂಗವನ್ನ ಮಾಡ್ಕೊಳ್ಳಿ, ಮಸಾಜನ್ನ ಮಾಡ್ಕೊಳ್ಳಿ. ನೀವಷ್ಟೇ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನೀವು ಎಲ್ರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ, ಎಲ್ಲರೂ ಕೂಡ ಇದರ ಲಾಭವನ್ನ ಪಡೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.